ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ಮಾಡುವಾಗ ಫಾಸ್ಟ್ಯಾಗ್ ಬಳಕೆ ಆರಂಭವಾಗಿ ಹಲವು ವರ್ಷಗಳೇ ಆಗಿವೆ. ಈ ವ್ಯವಸ್ಥೆಯಲ್ಲಿ ಪ್ರತಿ ಬಾರಿ ಕೂಡ ನಿಮ್ಮ ಅಕೌಂಟ್ನಿಂದ ಟೋಲ್ ಹಣ ಕಟ್ ಆಗ್ತಿತ್ತು. ಆದರೆ ಇದೀಗ ಕೇಂದ್ರ ಸರ್ಕಾರ ಹೊಸ ಫಾಸ್ಟ್ಯಾಗ್ ವ್ಯವಸ್ಥೆಯನ್ನ ಜಾರಿಗೊಳಿಸುವುದಕ್ಕೆ ಮುಂದಾಗಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಇನ್ನು ಮುಂದೆ 3,000 ರೂಪಾಯಿ ಬೆಲೆಯ ಫಾಸ್ಟ್ಯಾಗ್ ಆಧಾರಿತ ಆನ್ಯುವಲ್ ಪಾಸ್ ಅನ್ನು ಪರಿಚಯಿಸ್ತಾ ಇದ್ದು, ಇದು ಆಗಸ್ಟ್ 15, 2025ರಿಂದ ಜಾರಿಗೆ ಬರುತ್ತೆ. 1 ವರ್ಷದ ವ್ಯಾಲಿಡಿಟಿ ಇರುತ್ತೆ ಇದಕ್ಕೆ. ಒಂದು ವೇಳೆ 1 ವರ್ಷದ ವ್ಯಾಲಿಡಿಟಿ ನಿಮ್ಮಲ್ಲಿ ಈಗ ಇರುವಂತಹ ಫಾಸ್ಟ್ಯಾಗ್ ಕೊನೆಗೊಂಡಿಲ್ಲ ಅಂತ ಹೇಳಿದ್ರು ಕೂಡ 200 ಟ್ರಿಪ್ ಮಿತಿ ಮುಗಿದ ನಂತರ ಬಳಕೆದಾರರು ಈ ಆನ್ಯುವಲ್ ಪಾಸ್ ಅನ್ನ ಮತ್ತೆ ಮರು ಖರೀದಿ ಮಾಡಬಹುದು. ಹಾಗಾದ್ರೆ ಏನಿದು ವಾರ್ಷಿಕ ಫಾಸ್ಟ್ಯಾಗ್? ಅದನ್ನ ರೀಚಾರ್ಜ್ ಮಾಡೋದು ಹೇಗೆ? ಕೇಂದ್ರದ ವಾರ್ಷಿಕ ಪಾಸ್ನ ಪರಿಕಲ್ಪನೆ ಏನು? ವಾರ್ಷಿಕ ಪಾಸ್ಗೆ ಇರುವ ನಿಯಮಗಳೇನು? ಇದರಿಂದ ವಾಹನ ಸವಾರರಿಗೆ ಏನು ಉಪಯೋಗ ಆಗುತ್ತೆ? ಇದರಿಂದ ಲಾಭ ಆಗುತ್ತಾ? ವಾರ್ಷಿಕ ಪಾಸ್ ಯೋಜನೆ ನಿಯಮಿತ ಪ್ರಯಾಣಿಕರಿಗೆ ಹೇಗೆ ಲಾಭ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಪ್ರತಿ ಬಾರಿ ನಿಯಮಿತ ಪ್ರಯಾಣಿಕರಿಗೆ ಟೋಲ್ ಪಾವತಿಯನ್ನು ಸುಗಮಗೊಳಿಸುವ ಹಾಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಶ್ಲೆಸ್ ಹಾಗೆ ತೊಂದರೆ ಮುಕ್ತ ಪ್ರಯಾಣವನ್ನು ಉತ್ತೇಜನೆ ಮಾಡುವಂತಹ ಪ್ರಮುಖ ಹೆಜ್ಜೆ ಅಂದರೆ ಫಾಸ್ಟ್ಯಾಗ್. ಸೊ ಈ ಆನ್ಯುವಲ್ ಟೋಲ್ ಪಾಸ್ ಏನಿದೆ, ಇದರ ಪರಿಚಯ ಖಾಸಗಿ ವಾಹನ ಮಾಲೀಕರಿಗೆ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುವಂತಹ ಎಕ್ಸ್ಪೆಕ್ಟೇಷನ್ ಇದೆ. ಕಡಿಮೆ ಅಂತರದಲ್ಲಿ ಆಗಾಗ ಟೋಲ್ ಕಡಿತಗಳು, ಟೋಲ್ ಬೂತ್ಗಳಲ್ಲಿ ವಿಳಂಬ ಆಗುವುದು ಅಥವಾ ಅನ್ವಯ ಆಗುವ ಶುಲ್ಕಗಳ ಬಗ್ಗೆ ಗೊಂದಲ ತಪ್ಪಿಸುವುದಕ್ಕೆ ಇದು ಹೆಲ್ಪ್ ಆಗುತ್ತೆ. ಭಾರತದಲ್ಲಿ ಸರಾಸರಿ ಪ್ರಯಾಣಿಕ ವಾಹನವು ವಾರ್ಷಿಕ ಸುಮಾರು 10,000 ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ. ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನು ಬಳಕೆ ಮಾಡುವುದು ಕಡಿಮೆಯಾಗುತ್ತೆ. ಆದಾಗ್ಯೂ ವಾರ್ಷಿಕವಾಗಿ 2,500ದಿಂದ 3,000 ಕಿಲೋಮೀಟರ್ಗಿಂತ ಹೆಚ್ಚು ಚಾಲನೆ ಮಾಡುವ ವಾಹನ ಸವಾರರಿಗೆ ಈ ವಾರ್ಷಿಕ ಪಾಸ್ ಹೆಚ್ಚಿನ ಸೇವಿಂಗ್ಸ್ ಅನ್ನ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಅಂದ್ರೇನು? ವಾರ್ಷಿಕ ಪಾಸ್ ಇದು ಖಾಸಗಿ ಕಾರ್, ಜೀಪ್ ಮತ್ತು ವ್ಯಾನ್ಗಳಿಗೆ ಗೊತ್ತು ಮಾಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟೋಲ್ ಪ್ಲಾಜಾಗಳಲ್ಲಿ ವರ್ಷಕ್ಕೆ 200 ಟೋಲ್ ಫ್ರೀ ಟ್ರಿಪ್ಗಳನ್ನು ಮಾಡಲು ನಿಮಗೆ ಪರ್ಮಿಷನ್ ಕೊಡುತ್ತೆ. 200 ಟ್ರಿಪ್ ಅಥವಾ 1 ವರ್ಷದ ಆನ್ಯುವಲ್ ಫೀಸ್ ಇದನ್ನ ಸಕ್ರಿಯಗೊಳಿಸಬೇಕಾಗತ್ತೆ. ಇದರಲ್ಲಿ ಯಾವುದು ಫಸ್ಟ್ 200 ಟ್ರಿಪ್ ಕೊನೆ ಆಗುತ್ತೋ ಅಥವಾ ಆನ್ಯುವಲ್ ಆಗಿ ನೀವು ಏನು ಅಮೌಂಟ್ ಪೇ ಮಾಡಿರ್ತೀರಲ್ವಾ ಅದು ಕೊನೆ ಆಗುತ್ತೋ, ಯಾವುದು ಫಸ್ಟ್ ಆಗುತ್ತೆ ಅದು ಇಲ್ಲಿ ಫಸ್ಟ್ಗೆ ಕೌಂಟ್ ಆಗುತ್ತೆ. ಸೊ ಈ ಪಾಸ್ನ ಅವಧಿ 1 ವರ್ಷದೊಳಗೆ ಮುಗಿಯುತ್ತೆ ಮತ್ತು ಪ್ರಮಾಣಿತ ಬಳಕೆಗೆ ಅನುಗುಣವಾದ ಪಾವತಿಸುವ ಫಾಸ್ಟ್ಯಾಗ್ ಮಾದರಿಗೂ ಕೂಡ ಮರಳುತ್ತೆ. ನೀವು ಹಿಂದೆ ಏನು ಫಾಸ್ಟ್ಯಾಗ್ ಯೂಸ್ ಮಾಡ್ತಿದ್ರಲ್ಲ ಆ ಒಂದು ಫಾಸ್ಟ್ಯಾಗ್ಗೆ ಮತ್ತೆ ಇದು ಮರಳುತ್ತೆ. ಒಮ್ಮೆ ಇದನ್ನು ಆಕ್ಟಿವ್ಗೊಳಿಸಿದ ನಂತರ ಪಾಸ್ 1 ವರ್ಷದವರೆಗೆ ಅಥವಾ ಪ್ರತಿ ಪ್ಲಾಜಾದಲ್ಲಿ ಅನ್ವಯ ಆಗುವ ಟೋಲ್ ಮೊತ್ತವನ್ನು ಲೆಕ್ಕಿಸದೆ ವಾಹನ 200 ಟೋಲ್ ಕ್ರಾಸಿಂಗ್ಗಳನ್ನು ಪೂರ್ಣಗೊಳಿಸುವವರೆಗೂ ಕೂಡ ಇದ್ರದ್ದು ವ್ಯಾಲಿಡಿಟಿ ಇರುತ್ತೆ. ಫಾಸ್ಟ್ಯಾಗ್ ವಾರ್ಷಿಕ ಪಾಸನ್ನು ಎಲ್ಲಿ ಹೇಗೆ ಪಡೆಯೋದು ಅಂತ ನೋಡೋದಾದ್ರೆ, ಈ ಹೊಸ ಪಾಸ್ ಪಡೆಯುವ ಅಥವಾ ಅದನ್ನು ಲೈಸೆನ್ಸ್ ರಿನಿವಲ್ ಮಾಡುವಂತಹ ಸೌಲಭ್ಯ ವಾರ್ಷಿಕ ಪಾಸ್ನ ರಾಜಮಾರ್ಗ ಯಾತ್ರೆ ಮೊಬೈಲ್ ಅಪ್ಲಿಕೇಶನ್ ಅಥವಾ NHAI MORTH ವೆಬ್ಸೈಟ್ ಮೂಲಕ ಕೂಡ ನೀವು ಖರೀದಿ ಮಾಡಬಹುದು. ಇನ್ನು ವಾರ್ಷಿಕ ಪಾಸ್ಗೆ ಹೊಸ ಫಾಸ್ಟ್ಯಾಗ್ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಈಗಾಗಲೇ ನಿಮ್ಮ ವಾಹನದ ನೋಂದಣಿ ಸಂಖ್ಯೆಗೆ ಮಾನ್ಯವಾದ ಫಾಸ್ಟ್ಯಾಗ್ ಅನ್ನು ಜೋಡಿಸಿದ್ರೆ, ಅದನ್ನು ಮುಂದಿನ ಗಾಜಿಗೆ ಸರಿಯಾಗಿ ಅಂಟಿಸಿದ್ರೆ ನಿಮಗೆ ಹೊಸ ಫಾಸ್ಟ್ಯಾಗ್ ಅಗತ್ಯ ಇಲ್ಲ. ಆದಾಗ್ಯೂ ಚಾಸಿಸ್ ಸಂಖ್ಯೆಗಳಿಗೆ ಮಾತ್ರ ಲಿಂಕ್ ಮಾಡಿರದ ಫಾಸ್ಟ್ಯಾಗ್ಗಳು ಅನರ್ಹವಾಗುತ್ತೆ. ವಾರ್ಷಿಕ ಪಾಸ್ ಅನ್ನ ಸಕ್ರಿಯಗೊಳಿಸುವುದಕ್ಕೆ VRN ಅನ್ನು ನೀವು ನವೀಕರಿಸಬೇಕಾಗುತ್ತೆ. ಹಾಗಾದ್ರೆ ಈ ಒಂದು 200 ಟ್ರಿಪ್ನ ಲೆಕ್ಕಾಚಾರ ಹೇಗೆ ಅಂತ ನಾವು ನೋಡೋದಾದ್ರೆ, ಸಾಮಾನ್ಯ ಟೋಲಿಂಗ್ ನಲ್ಲಿ ಪಾಯಿಂಟ್ ಆಧಾರಿತವಾಗಿ ಪ್ರತಿ ಮಾರ್ಗವನ್ನು ಒಳ ಬರೋದು ಹಾಗೇನೆ ಹೊರ ಹೋಗೋದು, ಒಂದ್ಸಲ 2 ಸೈಡ್ ಅಂತ ಹೇಳ್ತೀವಲ್ಲ ಅದನ್ನ 1 ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ. ಇಂತಹ 200 ಟ್ರಿಪ್ಗಳ ನಂತರ ಬಳಕೆದಾರರು ವರ್ಷಾಂತ್ಯದ ಮೊದಲು ಪಾಸ್ ಅನ್ನ ಮರು ಖರೀದಿ ಮಾಡಬಹುದು. ಇದರಿಂದ ನಿಮಗೆ ಲಾಭನ ಅಂತ ಕೇಳಿದ್ರೆ, ನಿಯಮಿತವಾಗಿ ನೀವು ಪ್ರಯಾಣವನ್ನು ಮಾಡ್ತಾನೇ ಇದ್ರೆ ಮಾಸಿಕ ಟೋಲ್ ಪಾಸ್ಗೆ ಆಲ್ಮೋಸ್ಟ್ 340-400 ರೂಪಾಯಿ ಆಗುತ್ತೆ. ಹೀಗಾಗಿ 12 ತಿಂಗಳಲ್ಲಿ 4,500, 5,000 ಆಗ್ಬೋದು, ಕೆಲವು ಕಡೆ 7,000 ಕೂಡ ಆಗ್ಬೋದು. ಹಾಗಾಗಿ ನೀವು ಈ ವಾರ್ಷಿಕ ಪಾಸನ್ನು ತೆಗೆದುಕೊಂಡ್ರೆ ನಿಮಗೆ ಇದು ಲಾಭ ಆಗುತ್ತೆ. ಒಂದು 3,000ರಿಂದ 4,000 ಉಳಿತಾಯ ಆಗುತ್ತೆ. ನೀವು ಇದಕ್ಕೆ ಪಾವತಿಸೋದು ಕೇವಲ 3,000 ಅಂತ ಹೇಳ್ತಾರೆ. ಸೊ ಇದರಿಂದ ಸೇವಿಂಗ್ಸ್ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ನೀವು ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಕಡ್ಡಾಯವಾಗಿ ತೆಗೆದುಕೊಳ್ಬೇಕಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ವಾರ್ಷಿಕ ಪಾಸ್ ಕಡ್ಡಾಯ ಅಲ್ಲ. ಪಾಸ್ ಪಡೆಯದ ಬಳಕೆದಾರರು ಟೋಲ್ ಪ್ಲಾಜಾಗಳಲ್ಲಿ ನೀವು ಫೀಸ್ ಅನ್ನು ಪಾವತಿ ಮಾಡಿ ಪ್ರಯಾಣ ಮಾಡಬಹುದು. ಈಗ ಹೇಗಿದೆ ಹಾಗೇನೆ. ಹಾಗಾದ್ರೆ ಫಾಸ್ಟ್ ಆಗಿರೋರು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಹೊಸ ಪಾಸ್ ಅನ್ನು ಖರೀದಿ ಮಾಡುವ ಅಗತ್ಯ ಇಲ್ಲ. ವಾರ್ಷಿಕ ಪಾಸ್ ಅನ್ನ ಅಸ್ತಿತ್ವದಲ್ಲಿರುವ ಫಾಸ್ಟ್ಯಾಗ್ ನಲ್ಲಿ ನೀವು ಅದನ್ನ ಸಕ್ರಿಯಗೊಳಿಸಬಹುದು. ಎಲ್ಲಾ ಟೋಲ್ ಪ್ಲಾಜಾಗಳು ಈ ಪಾಸ್ ಅಡಿಯಲ್ಲಿ ಬರುತ್ತಾ ಅಂತ ಕೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್. ಖಂಡಿತ ಇಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ ಶುಲ್ಕ ಪ್ಲಾಜಾಗಳಲ್ಲಿ ಮಾತ್ರ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳು ನಿರ್ವಹಣೆ ಮಾಡುವ ಎಕ್ಸ್ಪ್ರೆಸ್ ವೇಗಳು, ರಾಜ್ಯ ಹೆದ್ದಾರಿ
ಹೆದ್ದಾರಿಗಳಿಗೆ ಈ ಪಾಸ್ ಅನ್ವಯಿಸುವುದಿಲ್ಲ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದರ ಪ್ರಯೋಜನ ಏನು ಅಂತ ನೋಡೋದಾದ್ರೆ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ಟೋಲ್ ಪ್ಲಾಜಾಗಳು ಮತ್ತು ಟೋಲ್ ಪಾವತಿಯ ಸರಳೀಕರಣ ಆಗುತ್ತೆ. ಟೋಲ್ ಪ್ಲಾಜಾಗಳಲ್ಲಿ ನೀವು ಕಾಯುವಂತಹ ಸಮಯ ತಗ್ಗುತ್ತೆ. ಒತ್ತಡ ಮತ್ತು ಟೋಲ್ ಸಿಬ್ಬಂದಿ ಜೊತೆಗಿನ ಅನಗತ್ಯ ವಿವಾದಗಳೇನೇನು ಆಗ್ತಾ ಇರುತ್ತಲ್ಲ ಈಗ ಟೋಲ್ಗಳಲ್ಲಿ, ಅವೆಲ್ಲ ಕೂಡ ಕಡಿಮೆ ಆಗುತ್ತೆ. ವಾರ್ಷಿಕ ಪಾಸ್ ಮೂಲಕ ನಿಮ್ಮ ಸಂಚಾರ ಇನ್ನಷ್ಟು ವೇಗ ಪಡೆಯುತ್ತೆ. ಹಾಗೆಯೇ ಆರಾಮದಾಯಕ ಅನುಭವ ಖಾಸಗಿ ವಾಹನ ಮಾಲೀಕರದ್ದಾಗುತ್ತೆ. ಇನ್ನು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಈ ಫಾಸ್ಟ್ಯಾಗ್ ಸಿಗುತ್ತೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಸಿಗುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಫೆಡರಲ್ ಬ್ಯಾಂಕ್, ICICI, HDFC, ಆಕ್ಸಿಸ್, ಯೂನಿಯನ್ ಬ್ಯಾಂಕ್, ಯೆಸ್ ಬ್ಯಾಂಕ್, ಪಂಜಾಬ್, ಹಾಗೆಯೇ ಮಹಾರಾಷ್ಟ್ರ ಬ್ಯಾಂಕ್, ಸಹಕಾರಿ ಬ್ಯಾಂಕ್, ಈಕ್ವಿಟಾಸ್, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸೌತ್ ಇಂಡಿಯನ್ ಬ್ಯಾಂಕ್, ಹೀಗೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಫಾಸ್ಟ್ಯಾಗ್ ಸಿಗುತ್ತೆ. ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಕೇವಲ ಇದು ನಾವು ಯಾರು ಬಳಕೆ ಮಾಡ್ತೀರೋ ಅವರ ವಾಹನಕ್ಕೆ ಮಾತ್ರ. ಬಸ್ ಆಗಿರ್ಬೋದು, ದೊಡ್ಡ ದೊಡ್ಡ ವಾಹನಗಳಿಗೆ, ಕಮರ್ಷಿಯಲ್ ಉಪಯೋಗ ಮಾಡುವಂತಹ ವಾಹನಗಳಿಗೆ ಈ ಒಂದು ಪಾಸ್ ಇಲ್ಲ, ಈ ಪಾಸ್ ಮಾನ್ಯ ಆಗೋದಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಹಾಗಾಗಿ ನಾವು ಗ್ರಾಹಕರು ಏನು ನಮ್ಮ ಸ್ವಂತ ವೆಹಿಕಲ್ಗಳನ್ನು ಬಳಕೆ ಮಾಡ್ತೀವಿ ಅವರಿಗೆ ಮಾತ್ರ ಈ ಪಾಸ್ ಉಪಯೋಗ ಆಗುತ್ತೆ. ಹಾಗಾಗಿ ಇದರ ಉಪಯೋಗವನ್ನು ನೀವು ಪಡ್ಕೊಳ್ಬಹುದು. ಆಗಸ್ಟ್ 15ರಿಂದ ಇದರ ಒಂದು ಪಾಸ್ ನಿಮಗೆ ಸಿಗುತ್ತೆ. ಆ ಪಾಸನ್ನು ಬಳಕೆ ಮಾಡಿ ಅಂತ ಹೇಳ್ತಾ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.